Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Mark, chapter 15, verse 30. Come down from the cross and save yourself. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 30ನೇ ವಚನ. ಶಿಲುಬೆಯಿಂದ ಇಳಿದು ನಿನ್ನನ್ನು ರಕ್ಷಿಸಿಕೊ. ಇಲ್ಲಿ ಯೇಸು ಸ್ವಾಮಿಗೆ ಶಿಲುಬೆ ಮೇಲೆ ಹಾಕಿದ್ದಾರೆ. ಅಲ್ಲಿ ಹಾದು ಹೋಗ್ತಕ್ಕಂಥ ಜನರು ಯೇಸು ಸ್ವಾಮಿಯನ್ನು ನೋಡಿ ತಲೆ ಆಡಿಸುತ್ತಾ, ಆಹಾ, ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುತ್ತೇನೆ ಎಂಬುದಾಗಿ ಹೇಳಿದೆಯಲ್ಲ, ಈಗ ಶಿಲುಬೆಯಿಂದ ಇಳಿದು ಬಂದು ನಿನ್ನನ್ನು ನೀನು ರಕ್ಷಿಸಿಕೊ ಎಂಬುದಾಗಿ ಯೇಸು ಸ್ವಾಮಿಯನ್ನು ಹಂಗಿಸುತ್ತಾ ಇದ್ದರು ಪ್ರಿಯರೇ. ಹಾಗೆಯೇ ಅಲ್ಲಿಯೇ ಮಹಾಯಾಜಕರು ಮತ್ತು ಶಾಸ್ತ್ರಿಗಳು ಕೂಡ ಇದ್ದರು. ಅವರು ಈ ರೀತಿ ಹೇಳ್ತಾ ಇದ್ದಾರೆ, ಈ ಯೇಸು ಸ್ವಾಮಿ ಮತ್ತೊಬ್ಬರನ್ನು ರಕ್ಷಿಸಿದನು, ಆದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರನು ಎಂಬುದಾಗಿ. ಹಾಗೆಯೇ ಮುಂದುವರಿತಾ ಅವರು ಹೇಳ್ತಾ ಇದ್ದಾರೆ, ಇಸ್ರಾಯೇಲ್ರ ಅರಸನಾದ ಕ್ರಿಸ್ತನೇ, ನೀನು ಈಗ ಶಿಲುಬೆಯಿಂದ ಇಳಿದು ಬರುವುದಾದರೆ ನಾವು ನಿನ್ನನ್ನು ನೋಡಿ ನಂಬೇವು ಎಂಬುದಾಗಿ ಅವರು ಯೇಸು ಸ್ವಾಮಿಗೆ ಹಾಸ್ಯ ಮಾಡ್ತಾ ಹೇಳ್ತಾ ಇದ್ದಾರೆ. ಹಾಗೆ ಯೇಸು ಸ್ವಾಮಿಯ ಜೊತೆಗೆ ಶಿಲುಬೆಗೆ ಹಾಕಲ್ಪಟ್ಟಂಥ ಆ ಬೇರೆ ಜನರು ಕೂಡ ಯೇಸು ಸ್ವಾಮಿಯನ್ನು ನಿಂದಿಸುತ್ತಾ ಇದ್ದರು. ಹೌದು, ನಮ್ಮ ಯೇಸು ಸ್ವಾಮಿ ನಿನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟಿರುವುದರಿಂದಲೇ ಶಿಲುಬೆ ಮೇಲೆ ತೂಗಾಡ್ತಾ ಇದ್ದಾರೆ, ತನ್ನ ಪರಿಶುದ್ಧ ರಕ್ತವನ್ನು ಸುರಿಸುತ್ತಾ ಇದ್ದಾರೆ. ಈ ರೀತಿ ಜನರ ನಿಂದೆಗೆ, ಜನರ ಅಪಹಾಸ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಯಾವ ಒಂದು ಉತ್ತರವೂ ಕೊಡ್ತಾ ಇಲ್ಲ. ನಮ್ಮ ಯೇಸು ಸ್ವಾಮಿ ಮೌನವಾಗಿ ಎಲ್ಲವನ್ನು ಸಹಿಸಿಕೊಳ್ಳುತ್ತಾ ಇದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿಯೂ ಕೂಡ ನಾವು ನೋಡ್ತೇವೆ, ಯೇಸು ಸ್ವಾಮಿ ಇದೇ ರೀತಿಯ ಶೋಧನೆಗೆ ಒಳಗಾಗಿದ್ದರು. ಅಲ್ಲಿ ಸೈತಾನನು ಯೇಸು ಸ್ವಾಮಿಯನ್ನು ಶೋಧಿಸಲಿಕ್ಕೆ ಬಂದಿದ್ದಾನೆ. ಯೇಸು ಸ್ವಾಮಿ ತನ್ನ ಸೇವೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ 40 ದಿನಗಳವರೆಗೆ ಹಗಲು ಇರುಳು ಅಡವಿಯಲ್ಲಿ ಹೋಗಿ ಉಪವಾಸ ಮಾಡಿದ್ದರು ಪ್ರಿಯರೇ. ಯೇಸು ಸ್ವಾಮಿಯ ಉಪವಾಸ ಮಾಡಿದ ನಂತರ ಸೈತಾನನು, ಶೋಧಕನು ಅಲ್ಲಿ ಬಂದು ಯೇಸು ಸ್ವಾಮಿಯನ್ನು ಶೋಧಿಸ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನಂದ್ರೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. ದೇವರು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾರೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ತನ್ನ ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಯೇಸು ಸ್ವಾಮಿಗೆ ಅಲ್ಲಿ ಸೈತಾನನ್ನು ಶೋಧನೆಯಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಗ ಯೇಸು ಸ್ವಾಮಿ ಆ ಸೈತಾನನಿಗೆ ಈ ರೀತಿಯಾಗಿ ಉತ್ತರ ಕೊಡ್ತಾರೆ, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ದೇವರ ವಾಕ್ಯದಲ್ಲಿ ಬರೆದಿದೆ ಎಂಬುದಾಗಿ ಸ್ವಾಮಿಯವರು ವಾಕ್ಯದ ಮೂಲಕವಾಗಿ ಆ ಸೈತಾನನಿಗೆ ಉತ್ತರ ಕೊಡ್ತಾರೆ. ಹೌದು, ನಮ್ಮ ಯೇಸು ಸ್ವಾಮಿಯನ್ನು ನಾವು ಪರೀಕ್ಷೆ ಮಾಡಬಾರದು. ನಮ್ಮ ಸ್ವಾಮಿ ನಮ್ಮನ್ನು ರಕ್ಷಿಸಲಿಕ್ಕೆಂದೇ ಈ ಲೋಕಕ್ಕೆ ಇಳಿದು ಬಂದಿದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಸೇರಿ ಗೆತ್ಸೇಮನೆ ತೋಟದಲ್ಲಿದ್ದರು. ಆಗ ಯೂದನು ಮತ್ತು ಆ ಶಾಸ್ತ್ರಿಗಳು, ಮಹಾಯಾಜಕರು ದೊಡ್ಡದಾದ ಒಂದು ಗುಂಪನ್ನು ಕತ್ತಿಗಳನ್ನು ಹಿಡಿದುಕೊಂಡು, ದೊಣ್ಣೆಗಳನ್ನು ಹಿಡಿದುಕೊಂಡು ಯೇಸು ಸ್ವಾಮಿಯನ್ನು ಹಿಡಿದುಕೊಂಡು ಹೋಗಲಿಕ್ಕೆ ಬಂದಿದ್ದರು. ಆಗ ಪೇತ್ರನು ಬಹಳ ಬಲಶಾಲಿಯಾಗಿದ್ದು, ಬಹಳ ಕೋಪವುಳ್ಳವನಾಗಿದ್ದು, ಆ ಆಳುಗಳಲ್ಲಿ ಒಬ್ಬನ ಕಿವಿಯನ್ನು ಕತ್ತರಿಸಿ ಬಿಡ್ತಾರೆ. ಆಗ ಸ್ವಾಮಿಯವರು ಈ ರೀತಿ ಹೇಳ್ತಾರೆ, ಕತ್ತಿಯನ್ನು ಹಿಡಿದವರು ಕತ್ತಿಯಿಂದಲೇ ಸಾಯುವರು, ಆದ್ದರಿಂದ ನಿನ್ನ ಕತ್ತಿಯನ್ನು ಓರೆಯಲ್ಲಿ ಹಾಕು, ಇಷ್ಟಕ್ಕೆ ಸಾಕು, ಬಿಟ್ಟು ಬಿಡು ಎಂಬುದಾಗಿ ಸ್ವಾಮಿಯವರು ಹೇಳ್ತಾರೆ. ಹಾಗೆಯೇ ಮುಂದುವರೆದು ಆ ಪೇತ್ರನಿಗೆ ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ, ನಾನು ನನ್ನ ತಂದೆ ದೇವರಿಗೆ ಬೇಡಿಕೊಳ್ಳಲಾರೆನು ಎಂದು ನೆನೆಸುತ್ತೀಯಾ? ಒಂದು ವೇಳೆ ಬೇಡಿಕೊಂಡರೆ ಆತನು 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿಕೊಡುವುದಿಲ್ಲ ಎಂಬುದಾಗಿ ನೀನು ನೆನೆಸುತ್ತೀಯಾ? ಖಂಡಿತವಾಗಿ ದೇವರು ಕಳಿಸಿಕೊಡ್ತಾರೆ. ಆದರೆ ನನ್ನ ವಿಷಯದಲ್ಲಿ ಶಾಸ್ತ್ರದಲ್ಲಿ ನನಗೆ ಇಂತಿಂಥದ್ದು ಆಗಬೇಕು ಎಂಬುದಾಗಿ ಬರೆದಿದೆಯಲ್ಲ, ಅದು ಹೇಗೆ ನೆರವೇರುವುದು ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾರೆ. ಹೌದು ನನ್ನ ಪ್ರಿಯ ದೇವಜನರೇ, ಈ ರೀತಿ ನನ್ನ ಸ್ವಾಮಿ ಶಿಲುಬೆಯಲ್ಲಿ ತೂಗಾಡುವುದು, ಪರಿಶುದ್ಧ ರಕ್ತವನ್ನು ಸುರಿಸಬೇಕು, ಆ ಪರಿಶುದ್ಧ ರಕ್ತದಿಂದ ನನ್ನನ್ನು ನಿನ್ನನ್ನು ಕೊಂಡುಕೊಳ್ಳಬೇಕು, ಆ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆಯಬೇಕು ಎಂಬುದಾಗಿ ಶಾಸ್ತ್ರದಲ್ಲಿ ಬರೆದಿತ್ತು. ಅದನ್ನು ನೆರವೇರಿಸುವುದಕ್ಕಾಗಿಯೇ ಶಿಲುಬೆಯಲ್ಲಿ ಈ ರೀತಿ ನೇತಾಡ್ತಾ ಇದ್ದಾರೆ. ಇವತ್ತು ನಿನ್ನ ಕುರಿತೂ ಕೂಡ ಜನರು ವ್ಯಂಗ್ಯವಾದ ಮಾತುಗಳನ್ನು ಆಡುತ್ತಾ ಇರಬಹುದು, ನಿನ್ನ ವಿರೋಧವಾಗಿ ಅನೇಕ ದುರಾಲೋಚನೆಗಳನ್ನು ಮಾಡಿಕೊಳ್ಳುತ್ತಾ ಇರಬಹುದು. ಆದರೆ ನಿನ್ನನ್ನು ರಕ್ಷಿಸಬೇಕೆಂದೇ ಅಂದು ಯೇಸು ಸ್ವಾಮಿ ಆ ವ್ಯಂಗ್ಯವಾದ ಮಾತುಗಳಿಗೆ ಕಿವಿಗೊಡದೆ
ಎಲ್ಲವನ್ನ ತಾಳ್ಮೆಯಿಂದ ತಾಳಿಕೊಂಡಿದ್ದಾರೆ. ಪ್ರಿಯರೇ, ನೀನು ಇವತ್ತು ಯಾವ ಸಂಕಟದಲ್ಲಿರುವುದಾದರೂ ಕೂಡ ದೇವರಿಗೆ ಎಲ್ಲವೂ ಗೊತ್ತು. ದೇವರು ಅದನ್ನ ಕೇಳಿಸಿಕೊಳ್ಳುತ್ತಾ ಇದ್ದಾರೆ. ನೀನು ಮೌನವಾಗಿರು. ದೇವರು ನಿನ್ನ ಪಕ್ಷವಾಗಿ ಅಲ್ಲಿ ಕಾದಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಶಿಲುಬೆಯಿಂದ ಇಳಿದು ಬಂದು ನಿನ್ನನ್ನು ರಕ್ಷಿಸಿಕೋ ಎಂಬುದಾಗಿ ಅಲ್ಲಿ ಹಾದು ಹೋಗುವ ಜನರು ನಿನ್ನನ್ನು ವ್ಯಂಗ್ಯವಾಗಿ ಮಾತನಾಡಿದರು, ನಿನಗೆ ಹಾಸ್ಯ ಮಾಡಿದರು ಸ್ವಾಮಿ. ಎಲ್ಲವನ್ನ ನೀನು ಮೌನವಾಗಿ ಸಹಿಸಿಕೊಂಡಿ ಕರ್ತನೆ. ಅಪ್ಪ, ಇದು ನನಗಾಗಿಯೇ ಸ್ವಾಮಿ. ನೀನು ನಮ್ಮನ್ನು ಪ್ರೀತಿಸಿದ್ದಕ್ಕಾಗಿಯೇ ಈ ರೀತಿಯ ವ್ಯಂಗ್ಯವಾದ ಮಾತುಗಳನ್ನು ನೀನು ಸಹಿಸಿಕೊಂಡಿದ್ದಿ. ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡು ಕರ್ತನೆ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಶಿಲುಬೆಯ ಮರಣವನ್ನು, ಅವಮಾನಕರವಾದ ಮರಣವನ್ನು ಸಹಿಸಿಕೊಂಡಿದ್ದೇವಾ. ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನೀನು ತೋರಿಸಿದ ಈ ಪ್ರೀತಿಗಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ. ನೀವು ತೋರಿಸಿದ ಈ ಕೃಪೆಗಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಒಂದು ವೇಳೆ ಇವತ್ತು ಅವರು ಕೂಡ ಜನರಿಂದ ಹಾಸ್ಯಕ್ಕೆ ಒಳಗಾಗಿರುವುದಾದರೆ, ಅವಮಾನಕ್ಕೆ ಒಳಗಾಗಿರುವುದಾದರೆ ದೇವಾ, ಅವರ ಅವಮಾನದಿಂದ ಬಿಡುಗಡೆ ಕೊಡು, ಅವರ ಹಾಸ್ಯದಿಂದ ಬಿಡುಗಡೆ ಕೊಡು. ಅವರಿಗಾದ ಅವಮಾನಕ್ಕೆ ಪ್ರತಿಯಾಗಿ 2ರಷ್ಟು ಮಾನವನ್ನು ಕೊಟ್ಟು ದಯಪಾಲಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.